ಸಾಕ್ಷಾತ್ ಕಪರ್ತಿನಿಯಂತೆ ನಿಗಮಾಗಮ ಪ್ರಾವೀಣ್ಯವಿದ್ದಂತೆ ನಿಮ್ಮ ಸ್ಥಿತಿಗತಿಗಳನ್ನು ನೋಡುತ್ತಿರಲಿಕ್ಕೆ ನಮ್ಮ ಮನಸ್ಸಿಗೆ ಅತಿ ಹಿತವಾಗಿ ತೋರುತ್ತದೆ. ಸ್ವಾಮಿ, ತಾವು ಯಾರು? ಬೇಗನೆ ಉಸಿರಬೇಕು ಸ್ವಾಮಿ. ಅಯ್ಯ ಕುಂಭನಿಮತಿ ಸಂಭ್ರಮವಂತನಾದ ವಿರಾಟ ರಾಜನೇ ಕೇಳು. ನಾನು ಧಾರೆಂದರೆ ಇಂದ್ರಪ್ರಸ್ಥ ಪ್ರಭುತಿ ಧರ್ಮರಾಜ ಪ್ರಭುಗಳವರ ಸಾಂದ್ರವಾದ ಸಂಪತ್ತಿನಲ್ಲಿ ಒಂದಾದರೂ ತೊಂದರೆ ಇಲ್ಲಂತೆ ಕಂಕಾಚಾರ್ಯನೆಂಬ ಅಭಿಧಾನದಿಂದ ಆನಂದದಿಂದ ಇರುವಂತವನಾಗಿದ್ದೇನೆಯ್ಯ. ಅಯ್ಯ, ಏನು ಹೇಳಲಿ, ಆ ಕಾರುಣ್ಯಹೀನನಾದ ಕೌರವನು ತಾರುಣ್ಯಮದಿಂದ ಕೊಪ್ಪಿ ಸಮಸ್ತ ಧರಣಿ ದೌಲತ್ತುಗಳನ್ನು ಸೆಳೆಕೊಂಡು ಆ ಕರ್ಣಿಕರಾದ ಪಾಂಡವರನ್ನು ಅರಣ್ಯವಾಸಕ್ಕೆ ಅಟ್ಟುವಂತವನಾದನಯ್ಯ ವಿರಾಟರಾಜನೇ. ಆವಾಗೆ ನೀನೊಬ್ಬಾತನೇ ಕಾರುಣ್ಯವಂತ ಧರಣಿಪತಿ ಎಂದು ನಿನ್ನ ವಾರ್ತೆಯನ್ನು ಪೂರ್ತಿಯಾಗಿ ಕೇಳಿ ನಿನ್ನ ಬಳಿಗೆ ಗಲಿಲನೆ ಬಂದಿದ್ದೇನೆ. ನಿನ್ನ ಬಳಿಯಲ್ಲಿರಿಸಿಕೊಂಡರೆ ನಿನಗೆ ಸಂತೋಷವುಂಟು ಮಾಡುತ್ತೇನೆ. ಕೇಳಯ್ಯ ವಿರಾಟರಾಜನೇ. ಅಯ್ಯ ಕಂಕಾಚಾರ್ಯರೇ, ತಾವು ಯಾತಕ್ಕೂ ಶಂಕಿಸದೆ ಎನ್ನ ಬಲವಂಗದಲ್ಲಿ ಕುಳಿತುಕೊಂಡು ಯಾವುದಾದರೊಂದು ಮಾತಿನ ಶಂಕೆ ಬಂದರೆ ಶಂಕರನ ಧ್ಯಾನಾರ್ಚನೆಗಳನ್ನು ನಿರಂತರ ಮಾಡಿ ನನ್ನದೇ ಆದ ಹದಕ್ಲೇಶವನ್ನೆಲ್ಲ ಈಡಾಡಿ ಅಕಳಂಕ ನೆನೆಸಿ ಮುಂದಿನ ಜನ್ಮವಲ್ಲೆಂದೆನಿಸಿ ಕಿಂಕರ ಭಕ್ತಿಯನ್ನು ಕೈಕೊಂಡು ನಿಶಂಕೆಯಿಂದ ನಮ್ಮ ಬಳಿಯಲ್ಲಿ ಇರುವಂತನಾಗಯ್ಯ ಕಂಕಾಚಾರ್ಯರೇ. ಯಾಕಾಗಬಹುದು ಮಹಾರಾಜರೇ, ಹಾಗೆ ಮಾಡುತ್ತೇನೆ. ಭುವನೇಶ್ವರ
ನಿಮಗಿಟ್ಟ ಹೆಸರೇನು? ಇಲ್ಲಿಗೆ ಬಂದ ಕಾರಣವೇನು? ನಿಮ್ಮ ನಿಮಗಿಟ್ಟ ಹೆಸರೇನು? ಬೇಗನೆ ಉಸಿರಬೇಕು ಸ್ವಾಮಿ. ಭಟ್ಟರೇ. ಅಯ್ಯಾಜಿ ವಿರಾಟ ಮಹಾರಾಜನೇ ಕೇಳು. ನಾನು ದಾರಂದರೆ ಆ ಪಡವೀಪತಿ ಧರ್ಮರಾಜ ಒಡೆಯರ ಅರಮನೆಯಲ್ಲಿ ಅಡಗಿಯನ್ನು ಮಾಡಿಕೊಂಡಿರುವಂತ ಒಲಲಭಟ್ಟನೆಂದು ಕರೆಯುತ್ತಾರಯ್ಯ. ಅಯ್ಯ, ನಾನೇನು ಹೇಳಲಿ? ಆ ಮಾನನಿಧಿಗಳಾದ ಪಾಂಡವರು ಆ ಹೀನ ಕೌರವನ ಸಂಗಡ ಜೂಜಾಡಿ ಸೋತು ಕಾಡಡವಿ ಪಾಲಾಗಿ ಹೋದರು. ಅವರೇ ಕಾಡಡವಿ ಪಾಲಾಗಿ ಹೋದ ಮೇಲೆ ನಾನು ಅಡಗಿಯ ಮಾಡುವುದು ಯಾರಿಗೆ? ಆದ್ದರಿಂದ ಅವರ ಗೊಡವೆಯನ್ನೆಲ್ಲ ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಇರಬೇಕೆಂದು ಬಂದಿದ್ದೇನೆ. ಇದಕ್ಕೇನನ್ನುತ್ತಿ ಅನ್ನಯ್ಯ ವಿರಾಟ ಮಹಾರಾಜನೇ? ಅಯ್ಯ ಭಟ್ಟರೇ, ನೀವು ದೊಡ್ಡರಿದ್ದೀರಿ, ತಕ್ಕಂಗೆ ರಟ್ಟುಳ್ಳವರಾಗಿದ್ದೀರಿ. ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸವನ್ನು ನೇಮಿಸಿಕೊಟ್ಟರೆ ನೆಟ್ಟಗಾಗುತ್ತೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಕಾರಣ ನಮ್ಮ ಅರಮನೆಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಸಡಗರದಿಂದ ಇರುವಂತರಾಗಿರಯ್ಯ ಭಟ್ಟರೇ. ಯಾಕಾಗಲ್ಲ ಮಹಾರಾಜರೇ, ಹಾಗೆ ಮಾಡುತ್ತೀನಿ. ಇಲ್ಲಿಗೆ ಬಂದ ಕಾರಣವೇನು? ನೀನೇನು ಅನುಮಾನಿಸದೆ ಅನುಸ್ಮರಣೆಯ ಮಾತನ್ನು ನನ್ನ ಮುಂದೆ ಹೇಳು. ನನ್ನ ಮನಸ್ಸಿಗೆ ಬಂದ ಹಾಗೆ ಇರುತ್ತೇನೆ. ನಿನ್ನ ಮಾತಿನ ರೀತಿಯನ್ನು ಭೀತಿ ಇಲ್ಲದೆ ಹೇಳಿರಯ್ಯ. ಅಯ್ಯ ಪೃಥ್ವಿಪತಿ, ಅರ್ಥಿಯಿಂದ ಇರುವಂತ ವಿರಾಟ ರಾಜನೇ ಕೇಳು. ನಾನು ದಾರಂದರೆ ಈ ಭೂಮಂಡಲದೊಳಗೆ ಗಂಡುಗಳಿಗೆ ಗಂಡನಾದ ಪಟುಪಟು ಪರಾಕ್ರಮನ ಬಳೆಯಲ್ಲಿ ಸಂಗೀತ ಶಾಸ್ತ್ರವನ್ನು ಆತನ ಪುತ್ರರಿಗೆ ಬೋಧಿಸುತ್ತಾ ಬಹಳ ಮೋಜಿನಿಂದ ಇರುವಂತ ಬ್ರಹ್ಮಣಿಯಾಗಿದ್ದೇನೆ. ಅಯ್ಯ, ನಾ ಏನು ಹೇಳಲಿ? ಆ ಪುಣ್ಯವಂತರಿಗೆ ಆ ತಾರುಣ್ಯಹೀನ ಕೌರವನ್ನು ಅರಣ್ಯವಾಸಕ್ಕೆ ಕಳಿಸಿಕೊಟ್ಟಿದ್ದರಿಂದ ನನ್ನನ್ನು ಇಟ್ಟುಕೊಂಡು ಸಂರಕ್ಷಣೆ ಮಾಡುವಿಲ್ಲ ಪ್ರಯುಕ್ತ ತಾರುಣ್ಯ ಮೊದಲಾದ ದೇಶಗಳನ್ನು ತಿರುಗಿ ನೀವೊಬ್ಬ ತಾರುಣ್ಯನಂತ ಒಂದು ಸುದ್ದಿಯನ್ನು ಕೇಳಿ ಮುದ್ದಾಂ ಬಂದಿದ್ದೇನೆ. ನನ್ನ ಯುದ್ಧ ಸಂಗತಿಯನ್ನು ತಿಳಿಸಿದ್ದೇನೆ. ಇದಕ್ಕೆ ಅಪ್ಪಣೆ ಏನಾಗುತ್ತೆ ಆ ವಿರಾಟ ಮಹಾರಾಜನೇ? ಬ್ರಹ್ಮಣೇ ಕೇಳು. ಬಹು ಧೀರನಾದ ಅರ್ಜುನನ ಮಗ ಅಭಿಮನ್ಯುವಿಗೆ ಅಭಿಮುಖವಾಗಿ ಅಭಿನಯದಿಂದ ಹೇಳಿದಂತ ವಿದ್ಯೆಯನ್ನು ನನ್ನ ಉಭಯ ಮಕ್ಕಳಾದ ಉತ್ತರನಿಗೂ ಹಾಗೂ ಉತ್ತರಿಗೂ ಉತ್ತಮವಾದ ವಿದ್ಯೆಯನ್ನು ಹೇಳಿ ಚಿತ್ತ ಶುದ್ಧಿಯನ್ನು ಮಾಡಿ ಚಿರಕಾಲ ಇರುವಂತೆ ಸಾರ್ಥಕ ಮಾಡಯ್ಯ ಬ್ರಹ್ಮಣೆ. ಇಗೋ, ನೀನು ಯಾವುದನ್ನು ಯೋಚನೆ ಮಾಡಕೂಡದು, ಇನ್ನೊಂದು ಕಡೆ ನೋಡಕೂಡದು. ಇಗೋ, ನಮ್ಮ ಹುಡುಗರಿಗೆ ಸಡಗರವಾದ ವಿದ್ಯೆಯನ್ನು ಹೇಳಿ ಆನಂದದಿಂದ ಅರಮನೆಯಲ್ಲಿ ಇರುವಂತನಾಗಯ್ಯ ಬ್ರಹ್ಮಣೆ. ಯಾಕಾಗಲು ಮಹಾರಾಜರೇ, ಹಾಗೆ ಮಾಡುತ್ತೇವೆ. ಇಲ್ಲಿಗೆ ಬಂದ ಕಾರಣವೇನು? ನೀವೇನೋ ಅನುಮಾನಿಸದೆ ಅನುಸ್ಮರಣೆಯ ಮಾತನ್ನು ನನ್ನ ಮುಂದೆ ಹೇಳಿರಿ. ನನ್ನ ಮನಸ್ಸಿಗೆ ಬಂದ ಹಾಗೆ ಇಡುತ್ತೇನೆ. ನಿಮ್ಮ ಮಾತಿನ ರೀತಿಯನ್ನು ಭೀತಿ ಇಲ್ಲದೆ ಹೇಳಿರಿಯ ತಮ್ಮಗಳಿರ. ಮಹಾರಾಜ, ಪಟುಪುಟು ಪರಾಕ್ರಮ ವಿರಾಟ ಭೂಪತಿಯೇ,
ಚಿತ್ತೈಸಬೇಕು ದೊರೆ ನಾನು ದಾರಿ ಅಂದರೆ ಚಿತ್ತೈಸಬೇಕು ದೊರೆ ನಾನು ದಾರಿ ಅಂದರೆ ಸುಶೀಲ ಸಂಪನ್ನ ಸಮಾಧಾನ ಗುಣಗಣ ರಾಜಾದಿರಾಜ ಧರ್ಮರಾಜ ಪ್ರಭುಗಳವರ ರಾಜಧಾನಿಯಲ್ಲಿ ಒಳ್ಳೆ ತೇಜವಾಗುವಂತೆ ಭೋಜನದ ಚಾಕರಿ ಮಾಡಿಕೊಂಡಿದ್ದೇನೆ. ಏನು ಹೇಳಿಲಿ ಆ ಹುಡುಗ ಬುದ್ಧಿ ಕೌರವನಾದ ಕುಹರ ಪ್ರೋಕ್ತರ ಮಾತು ಸುತ್ತೈರಾದ ಪಾಂಡವರನ್ನು ಭೀಕರಾದ ರಣಕ್ಕೆ ಪಾಕರಿಸಿಕೊಂಡನಂತಾನೆ. ಅವಾಗೇ ನನ್ನ ಚಾಕರಿ ಹೋಯಿತು. ಚಾಕರಿ ಹೋದ ಮೇಲೆ ಯಾಕ್ರಿ ಅಂತ ಕೇಳೋರಿಲ್ಲದಂತ ಸಾಕ್ರಿಂದ ನಿಮ್ಮ ಬಳಿ ಬಂದೆ. ಇದಕ್ಕೆ ಅಪ್ಪನೇನಾಗಬೇಕು? ಅಯ್ಯ ಚಾಕರ, ಅಯ್ಯ ಚಾಕರ, ಈ ಪ್ರಕಾರ ಪಾಂಡವರು ಭೀಕರವಾದ ಅರಣ್ಯಕ್ಕೆ ಹೋದ ಮೇಲೆ ಏನಯ್ಯ ನಿನಗೆ ಚಾಕರಿ ಮಾಡಲು ಯಾರೂ ಇಲ್ಲದದ್ದರಿಂದ ನನ್ನ ಚಾಕರಿ ಮಾಡಲು ಬಂದಿದ್ದು ಬಹಳ ಒಳಿತಾಯಿತು. ಈಗಲೇ ಕರ್ಣಿಕರನ್ನು ಕರೆಸಿ ಲೆಕ್ಕದಲ್ಲಿ ಬೆಳೆಸುತ್ತೇನೆ. ಅರಮನೆಯಲ್ಲಿ ಇರುವಂತನಾಗಯ್ಯ ಚಾಕರ. ಹಾಗೆ ಮಾಡ್ತೇನೆ. ಅಯ್ಯೋ ಶ್ರೀಪತಿ, ನಾನು ದಾರಂದರೆ ಬಹಳ ಬಡವರ ಮಗ. ಸಣ್ಣ ಹುಡುಗನಿದ್ದಾಗಲಿಂದ ಹಿಡಿದು ಅಗೋ ಆ ಒಡೆಯರಾದ ಪಾಂಡವರು ಗೋವುಗಳನ್ನು ಬಿಡದೆ ಅಡವಿಯಲ್ಲಿ ಮೇಯಿಸಿಕೊಂಡು ಒಡಲನ್ನು ಹರಿತಾ ಒಳ್ಳೆ ಸಡಗರದಿಂದ ಇದ್ದೆನು. ಏನು ಮಾಡಲಿ ಏನು ಹೇಳಲಿ, ಆ ಒಡೆಯರಿಗೆ ಏನೋ ಒಂದು ತೊಡರು ಬಂದು ಬಡವಿಯನ್ನು ಬಿಟ್ಟು ಅಡವಿ ಪಾಲಾಗಿ ಹೋದರು. ಆವಾಗ ಬಂತು ಬಡವರಿಗೆ ಬಡಿಗಲ್ಲು. ನಾನು ಬಡ ಹುಡುಗನಿದ್ದೇನೆಂದು ನಿಮ್ಮ ಕಡೆ ಬಂದಿದ್ದೇನೆ. ನಡೆದ ಸಂಗತಿಯನ್ನು ನುಡಿದಿದ್ದೇನೆ. ನಡೆಯಿರಿ. ಅಡವಿಯಲ್ಲಿ ಗೋವುಗಳಿದ್ದರೆ ಅಲ್ಲೇ ಕಾಯ್ದುಕೊಂಡು ಇಲ್ಲೇ ಉಂಡುಕೊಂಡು ಉಲ್ಲಾಸದಿಂದ ಇರುತ್ತೇನೆ. ಯಾವ ವಿರಾಟ ಭೂಪತಿ. ಎಲೆ ಹುಡುಗ, ನೀನು ಬಡವರ ಮಗನೇನಪ್ಪ ತಮ್ಮ? ಹೌದು ಮಹಾರಾಜ. ಬಡತನಗಳೊದಗಿದರೆ ಬಹಳ ಹುಡುಕಾಡಿ ತುಡಿದುಂಡಬೇಕಾಗುತ್ತದೆ. ಕೊಡವಿಪಾಲ ಪಾಂಡವರು ಯಾವಾಗ ಅಡವಿಯನ್ನು ಸೇರಿದರೋ ಅಂದಿನ ಗಡಿ ಇಂದಿನ ಮೊದಲ ಒಡಲಿಗೆ ಅನ್ನ ಪಡೆಯುವುದರ ಸಲುವಾಗಿ ಗುಡ್ಡುಗಾಡು ರಸ್ತೆ ಹಿಡಿದು ಬೆರಳಡೆದು ಅಡಿ ಒಡೆದು ಎಸಳಾಗಿ ಬಹಳ ಕಸಿವಿಸಿಯಿಂದ ಬಂದ ಕೂಸನ್ನು ನಾವು ಏಸು ಕಾಲಕ್ಕೆ ಬಿಟ್ಟೇವೋ ಎಂದಿಗೂ ಬಿಟ್ಟಿರಲಿಕ್ಕಿಲ್ಲ. ಇವನಿಗೆ ಸಂಬಳ ಕೊಡಬೇಕು. ಸಂಬಳ ಎಂದರೆ ಅಂಬಳಿ ಕಂಬಳಿ ಕೊಟ್ಟರೆ ಅದೇ ಸಂಬಳದಲ್ಲಿ ದುಡಿಯುತ್ತಾನೆ. ಈ ಹುಡುಗನು ನಮ್ಮ ಬಳಿಯಲ್ಲಿದ್ದರೆ 1 ವರ್ಷದೊಳಗೆ ಕುಂಬಳ ಹಣ್ಣಾಗುತ್ತಾನೆ. ಎಲೆ ಹುಡುಗ, ಈಗಲೇ ನೀನು ಅಂಬಲಿ ಉಂಡು ಕಂಬಳಿ ಹೊತ್ತು ಸಂಬಳ ದುಡಿಯಬೇಕಾದರೆ ಈಗಲೇ ಅಡವಿಗೆ ನಡೆ. ಕರುಗಳನ್ನು ಯಾವ ಕಡೆಗೂ ಬಿಡದೆ ಏನಾದರೂ ನೋಡಿಕೊಂಡು ನೋವು ಸಹಿಸಿಕೊಂಡು ಇರುವುದಾದೀತೇನಯ್ಯ ಹುಡುಗ. ನಿನ್ನ ದುಡಿತವು ನನ್ನ ಮನಸ್ಸಿಗೆ ಬಂದರೆ ನಿನ್ನ ಕೈಯೊಳಗೆ ಹಾಕುವೆನು ಬಂಗಾರದ ಕಡಗ. ಹಾಗೆ ಮಾಡುತ್ತೇನೆ ಮಹಾರಾಜನೇ. ಅಮ್ಮಯ್ಯನವರೇ ವಂದಿಸುವೆನು. ಐಶ್ವರ್ಯ ವಸ್ತು ಕೇಳುವ ಮೇಲಕ್ಕೆ ಕೇಳುತ್ತೇನೆ ಕೇಳುವಂತವಳ
ಕೇಳು. ನಾನು ನಿನ್ನಂತಹ ಚಲವಿಯಾದ ಸ್ತ್ರೀಗಳನ್ನು ಈ ಇಳಿಯದಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಕಳೆಗಳ ಕೋಮಲೆ, ನೀನು ಇಂಥ ಎಳೆಯ ಹರಿಯದಲ್ಲಿ ಎಲ್ಲಿಂದ ಇಲ್ಲಿಗೆ ಬರುವಂತವಳಾದ, ಮುಂದೆ ಇಲ್ಲಿಂದ ಎಲ್ಲಿಗೆ ಹೋಗ ತಕ್ಕೊಳ್ಳಿರತ್ತಿ. ನೀನು ಭೂವಲವರ ಅರಸಿಯೋ ಅಥವಾ ಸುರಬದವರ ಅರಸಿಯೋ ಮನಸ್ಸು ಮಾಡಬೇಡ ಕಂಡೆಯ. ಸದ್ಗುಣ ಮಣಿಯೇ, ನೀನ್ಯಾರು ನಿರುವ ಪಟ್ಟಣವೇ ಒಂದು ತಟ್ಟನೆ ಹೇಳುವಂತವಳಾಗೆ ಕಟ್ಟಾಣಿ ಮಣಿ. ಅಮ್ಮಯ್ಯನವರೇ ಹೇಳುತ್ತೇನೆ. ಅಮ್ಮಯ್ಯನವರೇ, ನನ್ನ ಮೃದು ವಚನವನ್ನು ಸ್ವಚ್ಛತದಿಂದ ಲಾಲಿಸಬೇಕು. ನಾನು ದಾರಂದರೆ ಸಮಸ್ತ ದರುಣಿಗೆ ದೊರೆಗಳಾದ ಧರ್ಮರಾಜ್ಯರವರ ಅರಮನೆಯಲ್ಲಿ ಅವರ ಪತ್ನಿ ದ್ರೌಪದಾ ದೇವಿಯವರ ಸೇವೆಯನ್ನು ನಿರ್ಮಲಾ ಮನಸ್ಸಿನಿಂದ ಮಾಡುವಂತ ಸೈರೇಂದ್ರಿ ಎಂದು ನನ್ನ ಹೆಸರು ಉಸಿರುತ್ತಾರೆ. ಅಮ್ಮಯ್ಯನವರೇ, ಆ ದ್ರೌಪದಾ ದೇವಿಯವರು ಬಹಳ ಅನುಗ್ರಹಗೊಳ್ಳಂತವರು. ನಮ್ಮಂತ ಅನಾಥ ಜನರನ್ನು ಕಂಡು ಬಹಳ ಆಧಾರ ಮಾಡಿ ಅಗತ್ಯವಾಗಿ ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳಂತವರು. ಆ ದ್ರೌಪದಾ ದೇವಿಯವರ ಗುಣಗಳನ್ನು ನಾನೆಷ್ಟು ವರ್ಣಿಸಿದರು ನನ್ನಿಂದ ತೀರದು. ಅಮ್ಮಯ್ಯನವರೇ, ನಾನಿದ್ದ ಪಟ್ಟಣ ಯಾವುದೆಂದರೆ ಸುಂದರವಾದ ಇಂದ್ರಪ್ರಸ್ಥಪುರ ರಾಜಧಾನಿಯಲ್ಲಿ ಇರುವಂತವಳು ಅಮ್ಮಯ್ಯನವರೇ, ಸುದರ್ಶನಾ ದೇವಿಯವರೇ. ಕುಶಲಳಾದ ಸೈರೇಂದ್ರಿಯೇ ಕೇಳು. ನಾನು ಹಸುಳುತನ ಇದ್ದಾಗಲಿಂದ ಹಿಡಿದು ಶಶಿಕ್ಲೋತ್ಪನ್ನವರಾದ, ಭೂಮಂಡಲದಲ್ಲಿ ಖ್ಯಾತಿವಂತವರಾದ ಪಾಂಡವರು ಐವರೆಂದು ಕಂಡ ಬದುಕರಿಂದ ನಿನ್ನನ್ನು ಕೇಳುತ್ತಲೇ ಇದ್ದೇನೆ. ಅದು ಅಲ್ಲದೆ ಪೃಥ್ವಿಪಾಲಕ ರಾಣಿ ಪಾಂಚಾಲಿ ದೇವಿಯವರ ಗುಣಗಳನ್ನು ಕೊಂಡಾಡುವುದನ್ನು ನಾನು ಎಷ್ಟೋ ಜನರ ಮುಖಾಂತರದಿಂದ ಕೇಳಿದ್ದೇನೆ. ಪುಂಡರೀಕಾಕ್ಷಿ, ಸೈರೇಂದ್ರಿಯೇ ಕೇಳು. ನೀನು ಆ ಪಾಂಡುಪುತ್ರ ರಾಣಿಯವರ ಸೇವೆಯನ್ನು ಬಿಟ್ಟು ಇಷ್ಟ ದೂರ ಕಷ್ಟಪಟ್ಟು ಇಂಥ ಭೀಕರವಾದ ಅರಣ್ಯದಲ್ಲಿ ನೀನು ಓರ್ವಳೆ ಹೇಗೆ ಬಂದಿಯಮ್ಮ? ಅಂತ ದಯಾಪುಣ್ಯರ ಸೇವೆಯನ್ನು ಈ ಪ್ರಕಾರ ಬಿಟ್ಟು ಬರಲಿಕ್ಕೆ ನಿನ್ನ ಅಂತರಂಗದಲ್ಲಿದ್ದ ಚಿಂತೆ ಏನು? ಆ ಚಿಂತೆಯ ಪ್ರಸ್ತಾಪವನ್ನು ವಿಸ್ತರಿಸಿ ಹೇಳುವಂತವಳಾಗೆ ಅಂಚಿದಮ್ಮನು. ಹೇ ದೊರೆರಾಣಿ ಮಹಾಕರುಣೆ, ನನ್ನ ವಾಣಿಯನ್ನು ಚೆನ್ನಾಗಿ ಕೇಳಬೇಕು. ಅದೇನೆಂದರೆ, ಆ ಭೂಮಂಡಲಾದೀಪ ಧರ್ಮರಾಜರ ಸಿಂಹಾಸನವನ್ನು ಕಂಡು ಆ ಲಂಡನಾದ ಕೀಚಕನು, ಆ ಲಂಡನಾದ ಕೌರವನು ಸುಳ್ಳೇ ಒಂದು ಆಲೋಚನೆಯನ್ನು ಯೋಚಿಸಿದ್ದೇನೆಂದರೆ, ಆ ಎಳೆಯ ನಮ್ಮ ಪಾಂಡವರನ್ನು ತನ್ನ ನೆಳೆಯಕ್ಕೆ ಬರಮಾಡಿಕೊಂಡು ಒಳ್ಳೆತನವನ್ನು ತೋರಿಸಿ ಸುಳ್ಳೇ ಒಂದು ನೆವ ಮಾಡಿ ಆ ಪ್ರಖ್ಯಾತ ಧರ್ಮರಾಜರನನ್ನು ಜೂಜಿನ ಮುಖಾಂತರ ಸೋಲಿಸಿ ಸಮಸ್ತ ಧರಣಿ ದವಲತ್ತನ್ನು ಮತ್ತು ಅಷ್ಟೈಶ್ವರ್ಯವನ್ನು ಸೆಳೆಕೊಂಡು ಕವರವನು ತನ್ನ ತಮ್ಮನಾದ ದುಶ್ವಾಸನನಿಂದ ಆ ದ್ರೌಪದಾ ದೇವಿಯವರನ್ನು ಹಿಡಿತರಿಸಿ ಉಡಗರೆಯನ್ನು ಕಳಿಸಿ ಅದಕ್ಕೂ ತಡೆಯದೆ ತೊಡೆಯ ಮೇಲೆ ಕೂಡೆಂದು ತೊಡೆಯನ್ನು ಚಪ್ಪರಿಸಿ ಕುಡಗಾಟಿಕೆಯನ್ನು ಮಾಡಿ ನಮ್ಮ ಒಡೆಯಳ ಮರ್ಯಾದೆಗೆ ಬಹಳ ಬಡತನವನ್ನು ಕೊಟ್ಟು ಕಡಿಗೆ ಕಟ್ಟು ಮಾಡಿದ್ದೇನೆಂದರೆ, ಊರ ಬಿಟ್ಟು ಕೆಟ್ಟ ಅಡವಿಯ ಸೇರಿ 12 ವರ್ಷ ಎಷ್ಟು ಕಷ್ಟ ಬಂದಾಗಿಯೂ ಪಟ್ಟಣ ಸೇರಬಾರದೆಂಬ ಬಿಕ್ಕಟ್ಟನ್ನು ಮಾಡಿ ಇಂಥ ಕಷ್ಟಪಡುವುದಕ್ಕೆ ಆ ಅರಿಷ್ಟ ಕವರವನ ಕಟ್ಟಳೆಗೆ ಒಪ್ಪಿಕೊಂಡು ಪಾಂಡವರು ಅರಣ್ಯವಾಸವೇ ನೆಟ್ಟಗೆಂದು ಪಾಂಡವರ ಪಟ್ಟ ಧರಿಸಿಯೂ ಸಹಿತ ಅರಣ್ಯವಾಸಕ್ಕೆ ಹೋದರು. ಆವಾಗಿ ನಾನು ಬಹಳ ಹೆಸರುಳ್ಳವಳಾಗಿ ವಸದಿಯನ್ನು ತಿರುಗುತ್ತಾ ನಿಮ್ಮ ಹೆಸರನ್ನು ಕೇಳಿ ನನ್ನ ಹೆಸರವನ್ನು ಮರೆತು ನಿಮ್ಮ ದೆಸೆಗೆ ಬಂದಿದ್ದೇನೆ. ಮುಂದೆ ಉಸಿರುವುದೇನು ಅಮ್ಮಯ್ಯನವರೇ, ಸುದರ್ಶನಾ ದೇವಿ ಸಾಹೇಬರವರೇ? ಅವ್ವ ನೀತಿ ಸಂಪನ್ನಳಾದ ಸೈರೇಂದ್ರಿಯೇ ಕೇಳು. ನಿನ್ನ ಮಾತುಗಳನ್ನು ಕೇಳುತ್ತಿರ್ಲಿಕ್ಕೆ ನನಗಂತೂ ಬಹಳ ತಾಪವಾಯಿತವ. ಏನವ್ವ, ಆ ದಾದ್ರಿಪತಿ ಧರ್ಮರಾಜರು ವ್ಯಕ್ತವಾಗಿ ಅರಣ್ಯವನ್ನು ಸೇರಿದರೆ ಅಯ್ಯೋ ಹರಹರ, ಅಂತ ಸಾರ್ವಭೌಮರಿಗೆ ಇಂಥ ಹೊತ್ತು ಬಂದು ಕಾಂತಾರವನ್ನು ಸೇರಿದ ಮೇಲೆ ನಮ್ಮಂತವರನ್ನು ಯಾರ ಕೇಳಬೇಕು? ಇಗೋ, ನೀನು ಅಂತ ದೊಡ್ಡವರ ಬಳಿಯಲ್ಲಿ ಇದ್ದು ಸೇವೆಯನ್ನು ಮಾಡಿಕೊಂಡಿದ್ದವಳು ಬಹು ಚಿಂತೆಯಿಂದ ನಮ್ಮ ಅಂತಃಪುರಕ್ಕೆ ಬಂದವಳಾಗಿ ನೀನು ಬಂದದ್ದು ಬಹಳ ಆನಂದವಾಯಿತು. ಇಂದಿನಿಂದ ಸುಖವಾಯಿತು ಎಂದು ತಿಳಿದು ನಿನ್ನ ಹಿಂದಿನ ಚಿಂತೆಯನ್ನು ಬಿಟ್ಟು ಹುಟ್ಟು ಕೊಟ್ಟು ಅಟ್ಟಾಸದಿಂದ ಇರುವಂತಹ ಸೈರೇಂದ್ರಿ. ಹೇ ಜನ ಪಾಲಕ ರಾಣಿ ಸುಪ್ರವೇಣಿಯವರಾದ ದೊರೆ ರಾಣಿಯವರೇ, ನಾನು ನಿಮ್ಮ ಆಜ್ಞೆಯ ಪ್ರಕಾರ ಅನುಸರಿಸಿಕೊಂಡು ಒಳ್ಳೆ ಜಾಣತನದಿಂದ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಇರುತ್ತೇನೆ. ಇದಕ್ಕೇನು ಅನುಮಾನವಿಲ್ಲವಲ್ಲ ಅಮ್ಮಯ್ಯನವರೇ, ದೊರೆ ರಾಣಿಯವರೇ. ತಾವು ಕೃತಿಯಿಂದ ಇರುವಂತವರು, ನಾನು ತಮ್ಮ ಸೇವೆಯನ್ನು ಮಾಡುವಂತ ದಾಸಿಯಳು. ನಾನು ಬಗ್ಗನೆ ಮರ್ತಾಗಿ ಒಂದು ತಾರತಮ್ಯದಲ್ಲಿ ಏನಾದರೂ ಕಡಿಮೆ ಆದರೆ ಕಾಯುವಂತಹ ಕರ್ತುಗಳು ತಾವು. ಕರುಣೆಯಿಂದ ನೋಡಿ
ಕಾಯಬೇಕು. ಹೇ ಕಳಾನಿಧಿ ಕೆಲೆಗಳನ್ನು ಬಲ್ಲಂತ ಸುದರ್ಶನ ದೇವಿಯವರೇ, ನಾನೇನು ಹೇಳಲಿ? ನನ್ನ ಸಂರಕ್ಷಣೆ ಮಾಡುವ ಭಾರವು ತಮ್ಮನ್ನೇ ಕೂಡಿರುತ್ತದೆ. ಸುದರ್ಶನ ದೇವಿಯವರೇ, ಕ್ಷಿತಿಪಾಲಕ ರಾಣಿಯವರೇ,
ಬಗೀರ್ ಮತ್ತಲ್ಲಿ ಮದ್ಲಿನ ಚಾಪಿ ಒಂದು ಹಾಗೆ ಹೇಳೋದ ಆತಲ್ಲಿ ನೀವು ಸ್ವಾಮಿ ತಾವ್ಯಾರು ತಮ್ಮ ಹೆಸರೇನು ಬೇಗ ಹೇಳಬೇಕಾಗಿರುವಂತೆ ಎಲೈ ಸಾರಥಿ ಶ್ರೀಮತ್ ಪಶ್ಚಿಮ ದೇಶ ನಿಯೋಗ ಪರಿಪಾಲಶೀಲ ಸಚ್ಚರಿತ ಮೋಹನಾಗಿ ಸುಭಾಗಿ ಸುದರ್ಶನ ದೇವಿ ಅವರ ಅನುಜ ಮನುಜರವರು ಘನಪರಾಕ್ರಮವಂತ ಗುಣವಂತ ಕದನ ಚಾಪಟ್ಟಿ ಒಪ್ಪುವ ಮಲ್ಲ ಕೀಚಕನೆಂದು ಕರೆಯುತ್ತಾರಯ್ಯ ಸಾರಥಿ. ಈಚಕ ಮಾರಾದರು ತಾವಾದ ಬಳಕೆ ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ಬೇಗನೆ ಹೇಳುವ ಕೇಳಂದ ಮಾತ ಇನ್ನು ಪ್ರೀತಿಯುಳ್ಳ ನೀತಿವಂತಳಾದ ಪ್ರಖ್ಯಾತ ವಿರಾಟ್ ರಾಜನ ರಾಣಿ ಸುದರ್ಶನ ದೇವಿ ಸಾಹೇಬರ ಸನ್ನಿಧಾನಕ್ಕೆ ಹೋಗುವಾಗ ಎದ್ದೇಳುವಂತನರು ಯಾಕಾಗಲ್ಲ ತಮ್ಮ ಪಾದಕ್ಕೆ ವಂದಿಸುತ್ತಾನೆ. ಅಶ್ವರ್ಯ ವಸ್ತು ಇವಳ ಪಾನುಜ ಈ ಸಿಂಹ ಪೀಠದ ಮೇಲೆ ಶ್ರಮಿಸಲೇ ಒಳ್ಳೆಯದು. ಬಂಧನಕ್ಕೆ ತುಂಬು ಹಾಕಿ ಚಕೋರ ಪಕ್ಷಿಯನ್ನು ತೃಪ್ತಿಪಡಿಸುವಂತವಳಾಗು. ಒಳ್ಳೆಯದು, ಹಾಗೆ ಮಾಡುತ್ತೀನಿ. ಮಹಿಪತಿ ರಾಣಿ ಬಹದ್ದೂರ್ ಸುದರ್ಶನ ದೇವಿ ಸಾಹೇಬ್ರವರೇ ತಮ್ಮ ಚರಣಾರವಿಂದಕ್ಕೆ ವಂದನೆಯನ್ನು ಮಾಡುತ್ತೇನೆ. ಏ ಅಕ್ಕಮ್ಮ, ತಮ್ಮನ್ನು ಕಂಡು ದಯಾದೃಷ್ಟಿ ಎಂಬ ಬೆಳದಿಂಗಳನ್ನು ಹರವಿ ಮುಂದರಿದು ಸವಿಮೃದವೆಂಬ ಶಾಂತಿಗಳೇ ನಿಂತು ಸೂಚಿಸಿರಲಿ. ಎಲ್ಲ ಅಂತರಂಗವೆಂಬ ಕುಸುಮವು ವಿಶೇಷವಾಗಿ ಸದ್ವಾಸನೆಯನ್ನೇ ಬೀರುವಂತದ್ದಾಯಿತು. ಏ ಅಕ್ಕಮ್ಮನವರೇ, ಚಕೋರ ಪಕ್ಷಿಯನ್ನು ತೃಪ್ತಿಪಡಿಸಿದ ರಕ್ಷಣೆ ಮಾಡಿದ ಈ ಸಮಯದವರು ನಾನೊಂದು ಮಾತು ಭಿನ್ನಯಿಸಿಕೊಳ್ಳುತ್ತೇನೆ. ಆ ಮಾತೇನೆಂದರೆ, ಆ ಕಳೆಯುಳ್ಳ ಕುಶಲೆ ನೀರಜ ನಯನೆ ಶಶಿ ವದನೆ ಲಾವಣ್ಯ ರಸಭರಿತ ತಾರುಣ್ಯ ಪ್ರಾಯದ ಸಾರಸ ಮುಖಿ ಅಕ್ಕಮ್ಮ ಅರುಣ ಛಾಯದ ಸಖಿ ಇಲ್ಲಿದ್ದ ನಿಖಿಲ ಸ್ತ್ರೀಯರೊಳಗೆಲ್ಲ ಕಿಲಕಿಸುವ ಸರ್ವಕ್ಕೂ ವರ್ಧಗಳಿಂದೊಪ್ಪುವ ಇಂಥ ಕಾಂತೆಯನ್ನು ಎನ್ನ ಮುಖ್ಯ ಪ್ರಾಂತದ ಎಲ್ಲಿಯೂ ನನ್ನ ಕಂಡಿಲ್ಲ ಬಿಡುಬಿಡು. ಹೇ ಒಡೆಯಲೆ, ತಮ್ಮ ಹಳೆಗಳಿಗೆ ಪಡಬಿಡುತ್ತೇನೆ. ಆ ಹುಡುಗಿ ಯಾರ ಒಳೆ ಅಕ್ಕ? ಆ ನಾರಿ ಮದನ ಮೋಹನರ ಲೀಲೆ, ಈ ಮುತ್ತಿನ ಓಲೆ ಅಂತಿರುವ ಕಪೋಲೆ, ಆ ಕುಶಲೆ ಯಾರ ಒಳೆ ಅಕ್ಕ? ಆ ಜಾಣೆ ಮಾತಿನ ಅರಗಿಣೆ, ಮಧುರವಾಣಿ, ಅಪ್ರವೀಣೆ ಅಂತವಳು ನಾನು ಎಲ್ಲಿಯೂ ಕಾಣೆ ಕಂದರ್ಪ ನಾಣೆ. ಅವಳು ಮಾತ್ರ ನನಗೆ ತಕ್ಕ ಸ್ಥಳ ನೋಡಕ್ಕ. ನನ್ನ ಬೊಕ್ಕಸ ಬಂಡಾರ ಯಾವತ್ತ ಅವಳಿಗೆ ದಕ್ಕಿ ಹೋಗಲಿ. ಇನ್ನು ಮಿಕ್ಕಿದ ಮಾತೇನು ಜಕ್ಕನೆ ಅವಳಾರು ಹೇಳಕ್ಕ. ಆ ನಗೆ ಮುಖದ ನಾರಿ ಬಗಡಿ ಕುಚ್ಚದ ವಯ್ಯಾರಿ, ಸಿಗುರಿನೋಟದ ಬಾಲೆ ಸಿಗುರು ದುಟಿಯ ಲೋಲೆ, ಆದರೂ ಚಂದ್ರದ ಸಿಗುರಿ ಜಾಣೆಯನ್ನು ಕಂಡು ಎಲ್ಲ ಒಗರವನಕ್ಕೆ ಸೊಗಸಾದವಳೆಂದು ಇಂದು ನಿಮಗೆ ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನ ತಿಂಗಳ ಪಗಾರ ಯಾವತ್ತ ಸೂಳಿಗೆ ಕೊಡುತ್ತೇನೆ. ಈ ಮಾತಿಗೆ ದಿಗುಂಟೇನೆ ಅಕ್ಕಮ್ಮ. ಅಕ್ಕಮ್ಮನವರೇ, ನನ್ನ ಮೈಯೊಳಗೆ ಒಗರಿದ್ದಾಗಲೇ ಇಂಥ ನೀರಿನ ಮಲಿಗಳಿಗೆ ನನ್ನ ಉಂಡೆಗಳನ್ನು ಹಾಕಿದ ಮೇಲೆ ಈ ಜಗದಲ್ಲಿ ನಾನು ಪಗಾಗಲಿಕ್ಕಿಲ್ಲವೇನೆ? ಅಕ್ಕಮ್ಮನವರೇ, ನೋಡಿದ್ರ ಸೊಕ್ಕು ಜವನೇಳಾರು ಮುಖ್ಯವಾಗಿ ನನಗೆ ದಕ್ಕುವಂತೆ ಮಾಡಕ್ಕ. ಇದಕ್ಕೀಗ ತಮ್ಮ ಪಾದಕ್ಕೆ ವಂದನೆಯನ್ನು ಮಾಡುತ್ತೇನೆ. ಆ ಸೋಗಿನ ಕನ್ನೆ ಯಾರೆಂಬುದು ನನಗೀಗ ಹೇಳಿರಕ್ಕ. ಆ ಸಣ್ಣ ನಡುವಿನ ಹೆಣ್ಣಿನಲ್ಲಿ ನನ್ನ ಕಣ್ಣುಗಳು ಸಿಕ್ಕು ಮುಂದಕ್ಕೆ ಕಾಲೆಳವಲ್ಲವಕ್ಕ. ಆ ಹೆಣ್ಣಿನಲ್ಲಿ ಸಿಕ್ಕಂತ ನನ್ನ ಕಣ್ಣುಗಳನ್ನು ಹಿಂದಕ್ಕೆ ತರುವುದು ನನ್ನಿಂದ ಸರ್ವತ ಆಗಲು ನೋಡಕ್ಕ. ಅಕ್ಕಮ್ಮನವರೇ,
ನೋಡಿದ್ರ ಸೊಕ್ಕು ಜವನೆಲಾರು ಮುಖ್ಯವಾಗಿ ನನಗೆ ದಕ್ಕುವಂತೆ ಮಾಡು. ಇದಕ್ಕೀಗ ತಮ್ಮ ಪಾದಕ್ಕೆ ನಮಸ್ಕರಿಸುತ್ತೇನೆ. ಸೂರ್ಯನಂತೆ ಪ್ರಕಾಶಿಸುವ ನಾರಿ ಮಡಿಯಲಾರು ಬೇಗನೆ ಸಾರುವಂತಳಾಗಕ್ಕ ಸುದಷ್ಟವಾಗಿ ಸಾಯಬರವರೇ. ಮನುಜರೊಳಗನ ಪರಾಕ್ರಮವಾದಂತ ತಮ್ಮ, ನೀನು ಹೀಗೆ ಮನ ಬಂದಂತೆ ಮಾತನಾಡಿ ನಿನ್ನ ಘನತೆಗೆ ಹಾನಿಯನ್ನು ತಂದುಕೊಳ್ಳುವುದು ಇದು ನಿನಗೆ ಮಾನವನ ಪಾತ್ರ. ಅದೇಕೆ ಮಾನವಲ್ಲ ಕಮ್ಮ. ನೀನು ನನ್ನ ಸೇವೆ ಮಾಡಿಕೊಂಡಿರುವ ಇಂಥ ಹೀನದಾಸಗಳನ್ನು ಕಂಡು ಹೀಗೆ ಮನಸ್ಸು ಅನ್ನುವುದು ಇದು ನಿನಗೆ ಭೂಷಣವಲ್ಲ ಕಂಡೆ. ಅದು ಏಕೆ ಭೂಷಣವಲ್ಲ ಕಮ್ಮ. ಈ ಸೈನ್ಯವು ಎಳೆಯ ಪಡೆದವರು ಮೇಲಾಗಿ ನನ್ನ ಸೇವಕರು. ಸೇವಕರ ಭೋಗ ಎಂಬುವುದು ಲೋಕದಲ್ಲಿ ಬಲು ಕೀಳು. ಶಾಬಾಷ್. ಆಳು ಇನ್ನೋರ್ವ ರಾಜ ಸ್ತ್ರೀಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ಸುಖದಿಂದ ಆಳು. ಈ ಮಾತು ಹೌದಲ್ಲೋ ಅನುಜ, ನೀನೇ ಹೇಳು. ಈ ಮಾತು ಸರ್ವತಾ ಕಮ್ಮ. ಕಮ್ಮ, ನಿನಗಿಂತ ದುರ್ಬುದ್ಧಿಯನ್ನು ಯಾರೋ ಕಲಿಸಿದ್ರಪ್ಪ. ಈ ಭೂಲೋಕದಲ್ಲಿ ಮನುಷ್ಯ ರೋಷ ದೋರ್ತನದಿಂದ ನಡೆಯಬೇಕಾದರೆ ಸಜ್ಜನರ ಸವಾಸವೇ ಮುಖ್ಯವಾದದ್ದು. ದುರ್ಜನದ ಸವಾಸದ ಜನರು ದುಃಖಕ್ಕೆ ವೀಡಾಗುವರಲ್ಲದೆ ಬೇರೆ ಯಾವ ಸುಖವೂ ಅವರಿಗೆ ಲಭಿಸುವುದಿಲ್ಲ. ಕಾರಣ ನೀನು ಇನ್ನು ಮುಂದೆ ಸಜ್ಜನರ ಸವಾಸವನ್ನು ಹಿಡಿದು ದುರ್ಜನರ ನಡತೆಯನ್ನು ವರ್ಜಿ ಮಾಡಿಕೊಂಡು ಊರ್ಜಿತ ಪರಾಕ್ರಮವಂತನಾಗಿ ಕೀರ್ತಿಯನ್ನು ಪಡೆಯಪ್ಪ ಅನುಜ. ಅಕ್ಕಮ್ಮನವರೇ, ರಾಜ ರಾಣಿಯವರೇ, ಮಾಜನ ತಮಗೊಂದು ಬೀಜ ಮಾತು ಹೇಳುತ್ತೇನೆ. ಆ ಮಾತನ್ನಿರುವುದು ಅನುಜ. ಆ ಬೀಜ ಮಾತೇನೆಂದರೆ, ಆ ಸರೋಜನೇವಿ ಸೈರೇಂದ್ರ ವರೋಜಗಳನ್ನು ಕಂಡ ಕೂಡಲೇ ಎಲ್ಲ ಮನೋರಾಜನ ಮನಕ್ಕಣ್ಣದವರಿಗೆ ಹರಾಜು ಮಾಡಿಬಿಟ್ಟರು. ಇನ್ನಾರು ಹರಾಜಿಸುವ ಸೈರೇಂದ್ರನ್ನು ಬಿಟ್ಟು ನೀವು ಎಂತ ಮಹಾರಾಜನ ಮನೆತನದ ಕಣ್ಣನ್ನು ತಂದಾಗ ನನಗೆ ರಾಜಿ ಇಲ್ಲ, ರಾಜಿ ಇಲ್ಲ. ಎಂತವಳಾದ್ರೇನು ಆ ಕಾಂತೆ ಸೈರೇಂದ್ರಿಯಂತೆ ಆದಳೆ. ಆ ಕಾಂತೆ ಸೈರೇಂದ್ರಿಯನ್ನು ಎಲ್ಲ ಏಕಾಂತ ಮಂದಿರಕ್ಕೆ ಕರೆದೊಯ್ದು ಎಲ್ಲ ಅಂದವಾದ ಮಂಚದ ಮೇಲೆ ವಂಚನೆಯದೆ ಕೂಡಿಸಿ ಚುಂಬನವೆಂಬ ತಾಂಬೂಲನ್ನು ಕೊಟ್ಟು ಶಂಭುರಾರಿಯ ಕಾರ್ಯವನ್ನ ತೀರಿಸಿಕೊಂಡಿರುವುದೊಂದೇ ಬೇಕು. ಆ ಅಂಬುಜಾಕ್ಷಿಯ ತಕ್ಕು ಹಂಬಲಿಸಿದಂತೆ ಅವಳ ಮುಖ ನೋಡಿಕೊಂಡಿರುವುದೊಂದೇ ಸಾಕು. ಆ ಸ್ತ್ರೀಯರ ಅಂಗ ಸಂಗ ಸುಖವೊಂದೇ ಸಾಕು. ಆ ಕೋಗಿಲೆ ಭಾಮಿನಿ ಅಂತಿರುವ ಆ ಕೋಗಿಲೆ ಭಾಮಿನಿಗೆ ಒಂದು ಸಗಿಲ ಮಾತನ್ನು ಹೇಳಿ ನನ್ನ ನಿಲಯಕ್ಕೆ ಕಳಿಸಿಕೊಡಕ್ಕ ನಾನು ಬಹಳ ಕಳವಳಿಸುತ್ತೇನೆ. ನೀವು ನನ್ನ ಹಳೆಯನ್ನು ಹಚ್ಚಿಕೊಂಡು ಒಂದು ಒಳವಿವೇಕದ ಮಾತನ್ನು ಹೇಳಿ ಆ ನಳಲಿನೋಚನನ್ನು ನನ್ನ ನಿಲಯಕ್ಕೆ ಕಳಿಸಿಕೊಡಕ್ಕ ಸುದಷ್ಟವಾಗಿ ಸಾಹೇಬ್ರೆ. ತಮ್ಮ ನೀನು ವಿರಹದಿಂದ ಅನುದಪ್ಪಿ ಆ ಮಾತುರನಾಗಿ ಮುಂದಿನ ವಿಚಾರವಿಲ್ಲದೆ ಕಂಡು ಹಾಗೆ ಮಾತುಗಳನ್ನು ನಡೆಸುವುದಿಲ್ಲ. ನಿನಗೆ ಹೇಳುವ ಬುದ್ಧಿಯ ಮಾತುಗಳು ಗುಡ ಮೇಲು ಮಾಡಿ ಹಣಸಿನ ಕೊಡದ ನೀರಿನಂತೆ ವ್ಯರ್ಥವಾಗಿ ಹೋದವು. ಸದ್ಯಕ್ಕೆ ನಿನ್ನನ್ನು ತಿದ್ದುವುದು ಆ ಬ್ರಹ್ಮನಿಂದ ಅಸಾಧ್ಯವಿರಲಿಕ್ಕೆ ನನ್ನಂತವಳಿಗೆ ಸಾಧ್ಯವಾಗುವ ಬಗೆ ಹೇಗೆ? ನಿನ್ನ ಹಣೆ ಬರದಲ್ಲಿ ವಿದ್ಯಾರ್ಥಿ ಆಗಲಿ. ಆ ಮುದ್ದು ಮುಖ್ಯವಾದ ಸೈರೇಂದ್ರಿಯನ್ನು ನಾನೇನಾದರೂ ಒಂದು ನೆವದಿಂದ ನಿನ್ನ ಮಂದಿರಕ್ಕೆ ಕಳಿಸಿಕೊಳ್ಳುತ್ತೀನಿ. ನೀನು ಗದ್ದಲ ಮಾಡಿದ ಎದ್ದು ಹೋಗ ಪಾರೋಜ್ಯ. ನಾನೇನು ಹೇಳಲಿ? ನಮ್ಮಂತಹ ಮಾನವಂತರೇ ಕೂತು ಇಂಥ ಹೀನ ಕೆಲಸ ಮಾಡಬಾರದೆಂದು ನಾನೆಷ್ಟು ವಿಧವಾಗಿ ಹೇಳಿದರೂ ನಿನಗೆ ಬುದ್ಧಿಯೂ ಬರಲಿಲ್ಲ. ಉಪಾಯವಿಲ್ಲ. ಈಶನ ನಿಶ್ಚಯ ಇದ್ದಂತೆ ಆಗಲಿ. ಆ ಸೊಬಗಿನ ಸೈರೇಂದ್ರಿಯನ್ನು ನಾನೇನಾದರೂ ನೆವದಿಂದ ನಿನ್ನ ಮಂದಿರಕ್ಕೆ ಕಳಿಸಿಕೊಳ್ಳುತ್ತೀನಿ. ನಿನ್ನ ಮನಸ್ಸಿಗೆ ಬಂದಂತೆ ಮಾಡಿಕೋ. ಅವಳ ಮುಂದೆ ನಿನ್ನ ಸುಖ ದುಃಖವನ್ನು ತೋರಿಕೋ. ಆ ಸೊಬಗಿನ ಸೈರೇಂದ್ರಿಯನ್ನು ಕಳಿಸಿಕೊಳ್ಳುತ್ತೇನೆ. ಹಾಗೆ ಮಾಡುವಂತರಾಗಿರಿ. ಪೂರ್ವ ಚಂದ್ರನಂತೆ ಬೆಳೆಯುವ ಚಂದ್ರಮುಖಿ ಇತ್ತ ಬಾರಿ ಬಂದಿದ್ದೇನೆ ಅಮ್ಮಯ್ಯ. ಇಗೋ ನಿಲ್ಲು. ನಿಂತಿದ್ದೇನೆ. ನನ್ನ ಸೊಲ್ಲೊಂದು ಕೀಳು ಒಲವೆಲ್ಲ ಬೇಡ. ಇಗೋ ನನ್ನ ತಮ್ಮನಾದ ಕಟುಬಟ ಕೀಚಕರಾಯನ ಬಳಿ ನೀನು ಒಳ್ಳೆ ಚಟುವಟಿಕೆಯಿಂದ ಮತ್ತು ಹತನದಿಂದ ಮಧುವನ್ನು ತರುವಂತವಳಾದ.
ದೇವರವರೇ, ಸುಮ್ಮನೆ ನನ್ನನ್ನು ಏಕೆ ಪರೀಕ್ಷೆ ಮಾಡುತ್ತಿರುವಿರಿ ಅಮ್ಮಯ್ಯ? ನಿಮ್ಮ ತಮ್ಮನು ಬಹಳ ಹಮ್ಮಿನಿಂದಿರುವಂತವನು. ಅಂತ ಹಮ್ಮಿನಿಂದಿರುವಂತವನ ಮನೆಗೆ ನಾನು ಗಮ್ಮನೆ ಹೋದರೆ ಸುಮ್ಮನೆ ಇದ್ದಾನೇನು ಅಮ್ಮಯ್ಯ? ಏನು ಮಾಡುವನು ಸೈರೇಂದ್ರಿ? ಸುಮ್ಮನೆ ಇರಲಿಕ್ಕಿಲ್ಲ. ನಿಮ್ಮ ತಮ್ಮನ ಹಮ್ಮಿನ ಗುಣಗಳು ನಿಮಗೆ ಮಾಹಿತಿ ಇದ್ದು ಸದನದಿಂದ ಮದವನ್ನು ತರಲಿಕ್ಕೆ ಕಳಿಸಿದರೆ ನನಗೆ ಹೆದರಿಕೆಯೇ ಬರುತ್ತದೆ. ಅದೇ ಹೆದರಿಕೆ ಬರುತ್ತದೆ. ನಿಮ್ಮ ಅಡಿಗಳ ದರ್ಶನಕ್ಕೆಂದು ಬಂದು ಕೀಚಕ ರಾಯನ ನಡತೆಗೆ ತಕ್ಕ ಮಾತುಗಳನ್ನಾಡಿ ಸೆಟೆದು ನಡೆದಾಡಿ ಹೊರಳಿ ನೋಡಿ ಚೇಷ್ಟಿಯನ್ನು ಮಾಡಿದಂತ ಆ ಕೇಡುಗಾರನಾದ ಕೀಚಕನ ಮನೆಗೆ ಹೋಗುವುದು ಹೇಗೆ ಅಮ್ಮಯ್ಯ? ನಿಮ್ಮ ಅನುಮತಿಯ ಪ್ರಕಾರ ಪ್ರಾಣವನ್ನು ಬದುಕಿಸಿಕೊಂಡಿರುವಂತ ಚೀನ ಜನರಿಗೆ ಮಾನ ಹೋಗುವಂತ ಮಾತು ಹೇಳುವುದು ನಿಮ್ಮ ಜಾಣತನ ಏನು ಅಮ್ಮಯ್ಯ? ನಿಮ್ಮ ಆಜ್ಞೆಯ ಪ್ರಕಾರ ನಿಮ್ಮ ಅನುದಿನ ಮನೆಗೆ ಕಳಿಸುವುದು ಬಿಟ್ಟು ಇನ್ನೊಂದು ಕಡೆ ಕಳಿಸಿದ್ದೇ ಆದರೆ ಮತ್ತೊಂದು ಮಾತಾಡದೆ ಶಿರ್ಸ ವಹಿಸಿ ಹೋಗುತ್ತೇನೆ. ಆ ಕೇಡುಗಾರನಾದ ಕೀಚಕನ ಮನೆಗೆ ನಾನು ಹೋಗುವುದಿಲ್ಲ ಅಮ್ಮಯ್ಯನವರೇ, ಸುದರ್ಶನಾ ದೇವಿಯವರೇ. ಏನೇ ಸುಂದರಿ, ಏನು ಮಾತನಾಡಿದೆಯೇ ಸೈರೇಂದ್ರಿ? ನಿನ್ನ ವಾಕ್ಯಕ್ಕೆ ಒಂದಿಷ್ಟಾದರೂ ಕಟ್ಟು ಇಲ್ಲದೆ ಕಿಟುಕಿನಿಂದ ಮಾತನಾಡುತ್ತಿರುವೇನೆ. ಹುಚ್ಚ ಶೆಟ್ಟರಿ, ನಮ್ಮ ತಮ್ಮನೋ ಬಲು ಹಮ್ಮಿನವನೆಂದು ಗಮ್ಮನೆ ಮಾತನಾಡಿ ನಮ್ಮ ತಮ್ಮನ ಮನೆಗೆ ಹೋಗುವುದಿಲ್ಲ ಅಂತ ಒಳ್ಳೆ ದಿಟವಾದ ಮಾತುಗಳನ್ನು ಹಠವಾಗಿ ಹೇಳುತ್ತೇನೆ. ಹುಚ್ಚ ಶೆಟ್ಟರಿ, ಒಂದು ಅಟವಿ ಧಾನ್ಯವನ್ನು ಕೊಟ್ಟರೆ ಮಾನ್ಯ ಮಾಡಿ ಸೇವೆಯನ್ನು ಮಾಡಿಕೊಂಡಿರುವಂತಹ ಅಮಾನ್ಯರು ನೀವು. ಸೈ ಇಂದು ನಮ್ಮ ತಮ್ಮನು ಮಾತ್ರ ಮಾನ್ಯ, ಬಹು ಜನಪದಗಳಿಂದಲೂ ಮಾನ್ಯ. ಆತನನ್ನು ಸಾಮಾನ್ಯನೇ ಹೀನ ನೋಡಿ ನಮ್ಮ ತಮ್ಮನ ಎದುರಿನಲ್ಲಿ ಅನ್ಯರಾದ ಹರಿರಾಜರು ನಿಲ್ಲುವುದುಂಟೇನು? ಚೀ ಬಿಡು, ನಿನ್ನ ಮಾತಿನ ತಂಟೇನೆ ಪಂಟಿನ ಗೌಡಿ. ಸರ್ಕಾರಕ್ಕೆ ಸರ್ದಾರನಾಗಿರುವ ನಮ್ಮ ತಮ್ಮನ ಮೇಲೆ ಇಂದು ಬಡಿವಾರ ಮಾಡಿ ನಡೆಯುತ್ತಿ. ಇಂದು ನಮ್ಮ ತಮ್ಮನ ಮನೆಗೆ ಹೋಗಿ ಬಂದರೆ ನಮ್ಮ ಮನೆ ನಿಲ್ಲತಕ್ಕದ್ದು, ಇಲ್ಲದಿದ್ದರೆ ಇಲ್ಲಿದೆ ಅಪ್ಪಣೆ. ಸೈರೇಂದ್ರಿ, ನಮ್ಮ ಮಾತು ಕೇಳಿಕೊಂಡು ನಿಲ್ಲುವಳು ಅಥವಾ ನಿಲ್ಲದೆ ಹೋಗುವಳು, ಎರಡರಲ್ಲಿ ಒಂದು ಕೇಳು. ಇವರೇ ಹೇಳು. ಅಮ್ಮಯ್ಯನವರೇ, ದೊರೆ ರಾಣಿಯವರೇ, ನನ್ನ ಹಣೆ ಬರವು ಸಾಮಾನ್ಯವಿದ್ದ ಕಾರಣ ಹೀಗೆ ಅಪಮಾನದ ಮಾತುಗಳನ್ನಾಡಿ ನನ್ನ ಅಭಿಮಾನವನ್ನು ಹಾನಿ ಮಾಡುವುದು ನಿಮ್ಮ ಮನಸ್ಸಿಗೆ ನಿಧಾನವಾದರೆ ತಮಗೆ ಸಮಾಧಾನ ಹೇಳುವರಾರು ಅಮ್ಮಯ್ಯನವರೇ. ತಾವು ಪಟ್ಟದ ರಾಣಿಯವರು, ನಾನು ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಹೊಟ್ಟೆಯನ್ನು ಹೊರಕುಂಬುವ ದುಷ್ಟ ಗೌಡಿಯು ನಾನು. ನಿಮ್ಮಿಷ್ಟ ಪ್ರಕಾರ ಮನೆ ಬಿಟ್ಟು ಹೋಗುವಂತ ಕಷ್ಟವಾದ ಮಾತುಗಳನ್ನು ಸೃಷ್ಟಿಪಾಲಕರು ತಾವು ಹೇಳಿದ ಮೇಲೆ ನಾನು ಮನೆ ಬಿಟ್ಟು ಹೋಗುವುದೇ ಇಲ್ಲ. ನನ್ನ ಅದೃಷ್ಟದಲ್ಲಿ ಎಷ್ಟಿರುತ್ತದೆ ಅಷ್ಟಾಗುತ್ತದೆ ಎಂಬುದು ನನಗೆ ಮೊದಲೇ ಗೊತ್ತಾದ ಮೇಲೆ ತಮ್ಮ ಮಾತು ಕೇಳಲಿಲ್ಲ ಎಂಬ ಕೊಟ್ಟಿತನವು ನನಗೇಕೆ? ನಿಮ್ಮ ತಮ್ಮನು ಹಮ್ಮಿನಿಂದಿರುವನೆಂದು ಒಮ್ಮೆ ನಾನು ಮಾತಾಡಿದರೆ ಸುಮ್ಮನೆ ಹಂಬು ತೊಟ್ಟಂತೆ ಮಾತಾಡಿದಿರಿ. ಉಪಾಯವಿಲ್ಲ. ಏನಾದರೂ ಅಪಾಯವ ನನಗೆ ಆಗವಲ್ಲದಕ್ಕೆ ಇನ್ನ ಮೇಲೆ ನನ್ನ ಮಾತಿನ ತಪಾಸಣೆಯನ್ನು ಮಾಡಕೂಡದು. ನನ್ನ ಅಪಮಾನವನ್ನು ಆ ದೇವರೇ ಮಾಡಿದಂತಾಗಲಿ. ಗೋಪಾಲನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಕೀಚಕನ ಮನೆಗೆ ಹೋಗಿ ಹದೊಳದಿಂದ ಮದವನ್ನು ಕೇಳಿ ತೆಗೆದುಕೊಂಡು ಬರುತ್ತೇನೆ. ಇದಕ್ಕೆ ಅಪ್ಪಣೆ ಕೊಡಬೇಕು ಅಮ್ಮಯ್ಯನವರೇ, ಸುದರ್ಶನಾ ದೇವಿ ಸಾಹೇಬರವರೇ. ಇಗೋ ಬಟ್ಟಲವನ್ನು ಕೊಟ್ಟಿದ್ದೇನೆ, ಹೋಗಿ ಬರುವಂತವಳ.
ಸ್ವಾಮಿ ಶ್ರೀಕೃಷ್ಣ, ಹಿಂದೆ ಜೂಜಾಡಿ ಪತಿಗಳು ಸೋತ್ತಾಗಿಯೂ ಬಹಳ ಮಂದಿಯೊಳಗೆ ಮಂದಮತಿ ದುಶ್ವಾಸವನ್ನು ಬಂಧಿಸಿ ನನ್ನನ್ನು ಹಿಡಿಯತಂದು ನನ್ನ ಮರ್ಯಾದೆಗೆ ಕುಂದು ತರಬೇಕೆಂದು ಒಂದು ಹಿಡಿದು ನನ್ನ ಸೀರೆಯನ್ನು ಸೆಳೆಯುವಾಗ ಸ್ವಾಮಿ ಶ್ರೀ ಗೋವಿಂದ ನೀನೇ ಗತಿ ಎಂದು ಮುಂದರಿದು ಕೂಗಿದ ಆ ಕ್ಷಣಕ್ಕೆ ಅಕ್ಷಯ ಸೀರೆಯನ್ನು ಮಾಡಿ ಎನ್ನ ಮಾನ ರಕ್ಷಣೆಯನ್ನು ಮಾಡಿದ ಹೇ ಪಕ್ಷಿವಾಹನನೇ ಶ್ರೀಕೃಷ್ಣ ಮೂರ್ತಿ, ಈ ಕ್ಷಣಕ್ಕೆ ನಾನು ಆ ಕೀಚಕನ ಮನೆಗೆ ಹೋಗುತ್ತೇನೆ. ಆ ರಾಕ್ಷಸ ಮುಂಡೆ ಗಂಡನು ನನ್ನನ್ನು ಕಂಡ ಆ ಕ್ಷಣಕ್ಕೆ ದಯದಾಕ್ಷಿಣ್ಯವಿಲ್ಲದೆ ಬರುತ್ತಾನೆ. ಎನ್ನ ಮಾನ ರಕ್ಷಣೆಯನ್ನು ಮಾಡುವುದು ತಮ್ಮನ್ನೇ ಕೂಡಿರುತ್ತದೆ. ಸ್ವಾಮಿ ಶ್ರೀಕೃಷ್ಣ ಮೂರ್ತಿಯೇ, ಅಣ್ಣಯ್ಯ ವಂದಿಸುವೆನು. ಒಳ್ಳೆಯದು, ವಧುವನ್ನು ಕೊಡುವಂತವರಾಗಿರಿ. ನಾನು ಮನೆ ವಾರಿಸಾಕ್ಷದ ಸೈರೇಂದ್ರಿ, ನೀನು ಮಾರಿ ತಿರುಕೊಂಡು ವಾರಿಗೆ ಹೋಗಿ ಯಾಕೆ ನಿಂತೆ? ಇಂಥ ಹರೇ ಕಾಲದ ಮಾರನಾಟದ ಸುಖ ಸುದ್ದಿಯನ್ನು ಬೀರೆ ಇನ್ನೊಂದು ತುಸು ಸಂತರಿಸುವಂತಳಾಗೆ ಸೈರೇಂದ್ರಿ. ಅಂತೂ ನಿನ್ನ ಭ್ರಾಂತಿಯು ನನ್ನ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಎಲ್ಲ ಕಣ್ಮುಂದೆ ಇದ್ದಂಗೆ ಇದ್ದು ಒಕ್ಕಲೇ ನಾನು ಎಚ್ಚೆತ್ತು ನೋಡಿದ್ರೆ ಜಗ್ಗನೆ ನೀನು ಇಲ್ಲದಿದ್ದರೆ ಎಲ್ಲ ಎಳೆಯಲ್ಲಿ ಜಗ್ಗನೆ ಉರಿ ಬಗ್ಗನೆ ಅಂತಂತಾಗುತ್ತದೆ. ಹೇ ಕಾಂತೆ, ಅಂತೂ ನಿನ್ನ ಭ್ರಾಂತಿ ಬಿಡಲಲ್ಲದು. ಹೇ ಕಾಂತೆ, ನಿನ್ನ ಭ್ರಾಂತಿಯಿಂದ ನನ್ನ ಅಂತಃಪುರದಲ್ಲಿ ನಾನಂತ ಕಾಲದಲ್ಲಿದ್ದರೂ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನೆನೆಸಿ ಸಾಕಾಗಿ ಹೋಗಿದ್ದೇನೆ. ನನ್ನ ಮೇಲೆ ದಯಮಾಡು ನೋಡು, ಈಗ ಸಹಾಯ ಮಾಡು ನೋಡು. ಈ ವೇಳೆಯಲ್ಲಿ ಸಹಾಯ ಮಾಡದಿದ್ದರೆ ಈ ಬಾಣಗಳನ್ನ ಹೊಡೆದು ನಡಗಿಸುತ್ತಾನೆ. ಹೇ ಪ್ರೌಢೆ, ನೀನು ನನ್ನ ಕೈ ಬಿಡದೆ ಹಿಡಿ. ನನಗೆ ಬೇಕಾದ ಮಾತು ಬರೇ, ಈ ಮಾತು ಮಾತ್ರ ಮೊದಲು ಮಾಡು. ನಡಿ, ಸೈಲೇಂದ್ರಿ. ಅಪ್ಪ ಪಕ್ಷಿದಾರನಾದ ಕೀಚಕನೇ ಕೇಳು. ಅದೇನಿರುವುದು ಹೇಳು. ನೀನು ನಮ್ಮಂತ ದಾಸಿಯರನ್ನು ಕಂಡು ಆಸೆ ಮಾಡಿ ಮೀಸಿ ಮೇಲೆ ಕೈ ಹಾಕಿ ಏಕಾಂತವಾಸಕ್ಕೆ ಬಾ ಅಂತ ಕರೆಯುವುದು ನಿನಗೆ ಭೂಷಣವೇನಯ್ಯ ಕೀಚಕ? ಅದೇಕೆ ಭೂಷಣವಲ್ಲ? ಇದು ನಿನಗೆ ಭೂಷಣವಲ್ಲ. ಮೋಸ ಹೋಗಬೇಡ ಕಂಡಿಯ. ನಾನು ಬಹಳ ಘಾಸಿಯಾಗಿ ರೋಸಿದ್ದೇನೆ. ಇಂಥ ಹಾಸ್ಯದ ಮಾತನ್ನಾಡಬೇಡ ನಾ ಕೀಚಕ. ಈಗೋ ನಿನಗೆ ಆಸೆ ಇದ್ದರೆ ವೇಶ್ಯಾಂಗಿಯರ ಮನೆಗೆ ಹೋಗು. ಇಂಥ ದುರಾಸೆಯನ್ನು ನಾಶ ಮಾಡಿಕೊಳ್ಳಯ್ಯ ಕೀಚಕ. ಮತ್ತು ಬಗ್ಗೆ ನಿನ್ನ ಕೂಡ ಬುದ್ಧಿಯನ್ನು ಹೇಳಿಸಿಕೊಳ್ಳಲಿಕ್ಕೆ ನಾನೇನೋ ಪ್ರಬುದ್ಧನೇನು? ಈಗ ನಾನು ಪ್ರಬುದ್ಧನೆಂದು ಇದ್ದ ಸರ್ದಾರಲ್ಲೇ ಪ್ರಸಿದ್ಧನಾಗಿದ್ದೇನೆ. ಈ ಮಾತೆ ಅಬದ್ಧ ಕೇಳಿಕೊಂಡು ಸೈರೇಂದ್ರಿ. ಬಿಡು. ಯಾಕೆ? ನನಗೆ ಬೇಕಾದ ಸ್ತ್ರೀಯರು ನನ್ನ ಪದರಿನಲ್ಲಿ ಜೋಕಿಯಾಗಿರುತ್ತಾರೆ, ಸುಖ ಉಂಡು ಸಾಕಾಗಿದ್ದಾರೆ. ಇಲ್ಲದಿದ್ದರೆ ಯಾಕೆ ಇರುತ್ತಾರೆ ಸೈರೇಂದ್ರಿ? ಬೇಕಾದ್ರೆ ನೀನು ಬಂದು ನೋಡು, ನೋಡಿದ ಮೇಲೆ ನನಗೆ ಮಾತಾಡು. ಈಗ ನೀನು ಗೌಡಿ ಅನಿಸಿಕೊಂಡಿರುವುದೇನು ಪಾಡು? ಬಿಡು, ಅಪಹಾಸ್ಯ ಬೇಡ. ನೀನೊಬ್ಬಳು ಮಾತ್ರ ಬಂದು ನನ್ನ ತೊಡೆ ಮೇಲೆ ಕೂಡು. ಇಂಥ ಅನ್ಯಾಯದ ಮಾತನ್ನಾಡಬೇಡ. ನಿನಗೆ ಗೌಡಿ ಅನ್ಸದೆ ಪ್ರೌಢಿ ಅನ್ಸುತ್ತೇನೆ ನೋಡು. ಯಾಕೆ? ಲೋಕದೊಳಗೊಬ್ಬಾತನೇ ಕೀಚಕರಾಯ ನಂದು. ಬಹುತೇಕ ಜನರು ನನ್ನನ್ನ ಕೊಂಡಾಡುತ್ತಾರೆ, ನೀನೊಬ್ಬಳು ಮಾತ್ರ ಧಿಕ್ಕಾರ ಮಾಡುತ್ತಿ. ಬಿಡು, ನಿಂದೇನು ಹೇಳು ಸೈರೇಂದ್ರಿ. ನೀನು ಕನ್ಯೆ ಶಿರೋಮಣಿ, ನಾನು ಮನ್ನಣೆ ಇದ್ದ ಹೊನ್ನೊಳ್ಳ ದನಿ. ನನಗೆ ಅಣಿಯಾದವರು ಯಾರಿಲ್ಲ ಕಾಣೆ ಸುಗುಣಮಣಿ. ಎಲ್ಲರೂ ನನ್ನ ಪಾದಕ್ಕೆ ಮಣಿಯವರೇ ಹೊತ್ತು ತೊರ್ತಿಗೆ ಈಡಾದವರು ಯಾರಿಲ್ಲ ಕಾಣೆ ಸುಗುಣಮಣಿ. ಇಂಥ ಗೆಲುವುಳ್ಳ ವೀರ ನಾನು. ಹಲವು ಮಾತೇನು? ಈಗ ಸುಮ್ಮನೆ ನಿಂತ್ಯಾಕೆ? ಬೇಸರಿಷ್ಟಾಕೆ? ನಿನ್ನ ಮಾತಿನ ತಿಟ್ಟಾಕೆ? ನಿನ್ನನ್ನು ನನ್ನ ಖುದ್ದು ಪಟ್ಟದ ರಾಣಿಗಿಂತಲೂ ಶ್ರೇಷ್ಠನಾಗಿ ಮಾಡಿಕೊಂಡು ನೀನು ಹೇಳಿದಾಗೆ ಕೇಳಿಕೊಂಡು ಬಾಳಿಕೊಂಡು ಇರುತ್ತೇನೆ. ನಿನ್ನ
ನಿನ್ನನ್ನು ನಾನಲ್ಲಿ ಬಿಟ್ಟಿದ್ದೇನೆ, ಬಟ್ಟ ಕುಚ್ಚದ ಮನೆ ನಡೆದಿನ ಲೋಲೆ. ಛೀ ಮೂರ್ಖ, ಯಾಕೆ ಮಾಡುತ್ತಿ ಇಂತ ತರ್ಕ? ಅವರೇ ನೀನು ಸರ್ಕಾರದ ಗುರುಕಾರನಂದು ಯಾರದೂ ತರ್ಕಾರ ಇಲ್ಲದೆ ಹುರ್ಕಾಸಿ ಬಂದು ತರ್ಕು ಮಾಡುತ್ತಿ. ಹೌದು ನೋಡು. ಛೀ ಮೂರ್ಖ, ನಿನ್ನ ಮರಕಡತನವನ್ನು ನೋಡ್ಯಾರೆ ನನ್ನಂತ ನಿರ್ಕಟ ಮನುಷ್ಯನವರು. ನಿನ್ನ ನಿರ್ಕದ ಮಾತುಗಳನ್ನು ಕೇಳುವರೇನೋ ಮೂರ್ಖ. ಅರ್ಕ ಚಂದ್ರಾದಿಗಳಿರುವವರೆಗೂ ನರಕ ತಪ್ಪಲಿಕ್ಕಿಲ್ಲವೋ ಮೂರ್ಖ. ಮೂರ್ಖಾಸಿನ ಸ್ತ್ರೀಯರ ಮುಂದೆ ನಿನ್ನ ಹರಕಾತನೆಲ್ಲ ಓದು ಹೋಗು. ನನ್ನ ಕೂಡ ನೀನು ಬಿರ್ಕಾಸು ತೊಟ್ಟರೆ ನಿನ್ನ ಸರ್ಕಾರವನ್ನೆಲ್ಲ ದರಕಾಸು ಹಚ್ಚಿ ಮೂರು ಕಾಸಿಗೆ ಮಾರಿಸಿ ಬಿಟ್ಟೇನಿಲ್ಲ. ತರಕಾಗಬೇಡವೋ ಕೀಚಕ? ಏನಿಗೆ ಗೊತ್ತಿಲ್ಲವೇ? ಏನೇನು ಗೊತ್ತಿಲ್ಲದಾಗೆ ಎತ್ತಲಾಗ ಮಾತಾಡುತ್ತಿ, ಏನ್ ದಿಮಾಕು ಮಾಡುತ್ತಿ, ಮಾರಿ ಮಿರ್ಕಿಸಿ ನೋಡುತ್ತಿ. ನಾನು ಬಲವಂತ ಕುಲವಂತ ಚಲವಂತನೆಂಬುದು ನಿನ್ನ ಒಲ್ಮೆ ಇದ್ದವರಿಂದ ನೀ ಕೇಳಿಲ್ಲವೇ? ನಾನೆಷ್ಟು ಸಾರಿ ಮಾರುವಿಕಾರನಾಗಿ ಬಾರಿ ಎಂದು ಕಂಡ್ರಿ, ಮಾತಿಗೆ ಮಾತು ಹೇಳುವುದು ರೀತಿ ಏನ್ ಸೈರೇನ್ರಿ? ಇಂಥ ಮಾತಾಡುವುದು ನೀತಿ ಏನ್ ಸೈರೇನ್ರಿ? ನಾ ಹೇಳುವ ಮಾತು ಪಕ್ಕಾ ಖಾತ್ರಿ ಎಂದು ತಿಳಿ. ಕಲದೌತ್ರ ಗೋತ್ರ ಸೂತ್ರಕ್ಕೆ ಪಾತ್ರನಾದ ಎಳೆಹರೆಯದ ಪುರುಷ ನಾನು. ಹೆಚ್ಚು ಹೇಳುವುದೇನು? ಎಲೆ ನೀತನಾದ ಕೀಚಕನೇ ಕೇಳು. ಅದೇನಿರಲು ಮಗಳು, ನೀನು ಹೀಗೆ ಬೇಡಿಕೊಂಡು ಅಗಡವಾದ ಮಾತನ್ನಾಡಬೇಡ ಕಂಡಿಯ. ನಾನೊಂದು ಉಗಡವಾದ ಮಾತು ಹೇಳುತ್ತೇನೆ ಕೇಳು. ಅದೇನಿರದು ಹೇಳು. ಅದೇನೆಂದರೆ, ಈ ನಿನ್ನ ಬಿಗಡವಾದ ಕಾಮ ತಾಪವನ್ನು ಬಗಡಿಸದೆ ದುಗುಡತನದಿಂದ ಇದ್ದರೆ ಮುಂದೆ ನಿನಗೆ ಆ ಗಜಸಿನಿಂದ ಬಿಗುಡುವಾದೀತಯ್ಯ ಕೀಚಕ. ನೋಡು, ನಿನ್ನ ಅರಮನೆಯಲ್ಲಿ ರಗಡ ಮಂದಿ ಸ್ತ್ರೀಯರಿದ್ದಾರೆ. ಅವರ ಕೂಡ ಪಗಡಿ ಆಟವನ್ನು ಆಡಿ ಬುಗುಡಿ ಭಾವನೆಯನ್ನು ಕೊಟ್ಟು ಸ್ವಚ್ಛ ಚಿತ್ತದಿಂದ ಅನುಭವಿಸಿಕೊಂಡು ಇರುವಂತವರಾಗು. ನಾನು ಆ ಗಜೇಶನ ಪಾದ ಹಿಡಿದು ಬೇಡಿಕೊಳ್ಳುತ್ತೇನೆ, ನನ್ನ ಸೊಗಡು ನಿನಗೆ ಬೇಡಣ್ಣ ಕೀಚಕ. ಬಾರೆ, ಏನಾರಲ್ಲ ಜೋರ್ದಾರವಲ್ಲ ಸರ್ದಾರ್ ಇದ್ದೇನೆ, ಯಾಕೊಳ್ಳೆ ದರ್ಬಾರ್ ಮಾಡುವಂತ ಕಾರ್ಬಾರ್ ಇದ್ದೇನೆ. ಏನ್ ನಿನಗೆ ಗೊತ್ತಿಲ್ಲವೇ? ಏನ್ ನೀನು ಕರ್ದರೆ ಬರ್ದೆ ಸರ್ದಾರಿ ಹೋಗುತ್ತಿ, ಸರ್ದಾರ್ ಮಾತಾಡುತ್ತಿ ಸೈರೇನ್ರಿ? ಎನ್ನ ಬಳಿಯಲ್ಲಿ ಇದ್ದು ನೋಡಬಾರ್ದೆ, ಸುಖ ಸುರ್ದಾರ ಸುರಿಯಬಾರ್ದೆ. ಏನ್ ಬೆರ್ದು ನೋಡು, ಗರ್ದಿ ಇಲ್ಲದೆ ಒಳಕ್ಕೆ ಯಾರನ್ನು ಬರ್ದಂಗ್ ಮಾಡಿ ಗಿರ್ದಿ ಹಾಕಿಕೊಂಡು ಅಮರ್ತಪ್ಪಿ ಬಾರೆ ವಯ್ಯಾರೆ. ನಿನಗೆ ಯಾರ್ಯಾರ್ದು ದರ್ದಿಲ್ಲವೇ? ನಿನ್ನ ಗಂಡರನ್ನು ಕರ್ದಾರ್ ಕರೆಯಬಾರ್ದೆ. ಮೊದಲ ಕರ್ದಾರ್ ಹಾಕಿ ಮೆರ್ದಾರ್ ಮೆರೆಯುತ್ತೇನೆ, ಆಮೇಲೆ ನೀನು ನನ್ನ ಸಂಗಡ ಬೆರ್ದಾರ್ ಬೆರ್ತೀಯ. ಈಗೋ ನಿನಗೆ ಸಿಟ್ಟು ಬಂದರೆ ನಿನ್ನ ಬಟ್ಟ ಕುಚ್ಚಗಳಿಂದ ಎನ್ನಬಾರ್ದೆ. ಏನ್ ಬೆರ್ದು ನೋಡು, ಗರ್ದಿ ಇಲ್ಲದೆ ಒಳಕ್ಕೆ ಯಾರನ್ನು ಬರ್ದಂಗ್ ಮಾಡಿ ಕೀರ್ತಿ ಹಾಕಿಕೊಂಡು ಅಮರ್ದಪ್ಪಿ ಬೋಸೋಣ ಬಾರೆ. ಎಲ್ಲ ಬಾಧಕ ಚೀ ಬಿಡುವುದು ಬೋಧಕ. ಎಲ್ಲ ವಾಯುಸುಪಕಿಯಾದ ಕೀಚಕನೇ ಕೇಳು. ಅದೇನದು ಹೇಳು. ನೀನು ಹೀಗೆ ಬೇಡಿಕೊಂಡು ಅಗಡವಾದ ಮಾತನ್ನಾಡಬೇಡ ಕಂಡಿಯ. ಕೇಚಲಾಧಿಪರಾದ ಎನ್ನ ಪತಿಗಳು ನಿನ್ನ ಲಾಂಛನವನ್ನು ಕೇಳಿದ ಮಾತ್ರದಲ್ಲಿ ಏನು ಮಾಡುವರು? ನಿನ್ನನ್ನು ಪಚಾಯಿಸಿ ಹಿಡಿದು ಹೊಡೆದು ನೆಲಕ್ಕೆ ಜಡಿದು ಬಿಟ್ಟಾರು. ನೀನೆಷ್ಟು ಬಡಿವಾರ ಮಾಡುತ್ತೀಯಲ್ಲ. ಎಲ್ಲ ನನ್ನ ದಿಟ್ಟ ಗಂಡರು 2 ಪೆಟ್ಟು ಕೊಟ್ಟರೆ ಏನಾಗುವುದು? ಸುಮ್ಮನೆ ಬಾಯಿ ಬಿಟ್ಟಿ ಚೀಬಿಡು ನಿನ್ನ ಅಟ್ಟಹಾಸವನ್ನು ಕುಟ್ಟಿ ಹಾಕಿ ನಿನ್ನ ಹೊಟ್ಟೆ ಸಿಳ್ಳಿ ಬಿಟ್ಟಾರು. ನೀನು ನನ್ನ ಗುಟ್ಟರಿಯದೆ ನೀನು ಸಿಟ್ಟು ಮಾಡದೆ ದುಷ್ಟ ನಡತೆಯನ್ನು ಬಿಟ್ಟರೆ ನನಗಂತೂ ಪುಣ್ಯ ಮಾಡಿದಂತಾಗುತ್ತದೆ. ನೀನು ನನ್ನ ಗುಟ್ಟರಿಯದೆ ನನ್ನ ಮುಟ್ಟಿದ ಕ್ಷಣಕ್ಕೆ ಏನಾಗುವುದು? ಒಳ್ಳೆ ಗಟ್ಟಿಯಾಗಿ ಪೆಟ್ಟು ಬಿದ್ದಾವು. ಬೇಗನೆ ಎಚ್ಚೆತ್ತುಕೋ. ನಾನು ಕಚ್ಚಾ ಸ್ತ್ರೀಯಳಲ್ಲ,
ಸುಮ್ಮನೆ ಹಮ್ಮಿ ನಿಂತಿದ್ದ ನಿನ್ನ ದೇಹವನ್ನು ವ್ಯರ್ಥ ಮಾಡಿಕೊಳ್ಳಬೇಡಲ ಕೀಚಕ. ಏನು ಬಿಡು, ಹೇಳಬೇಡ ಬಿಡು ನಿನ್ನ ಗಂಡಗಿಂಡ್ರ ಖ್ಯಾತಿಯನ್ನ ಮುಂದೆ. ನಿನ್ನ ಗಂಡರನ್ನು ಕಂಡಂಜಿ ಕುಂಡಿಗೆ ಕಾಲು ಕೊಡೋ ಗಂಡೆ ನಾನೊಳ್ಳೆ ಮಂಡಲಾಧಿಪರನ್ನು ಈ ರಮಣದಲ್ಲಿ ತೆಂಡೆದ್ದು ತುಂಡುಗೆಡುತ್ತೇನೆ. ಅವನೇ ನನ್ನ ಮುಂದೆ ಬಂದು ಬಂಡಾಟ ಮಾಡುತ್ತಾನೆ. ಇನ್ನೊಬ್ಬನ ಪುಂಡಾಟಿಗೆ ನಡೆದಿದ್ದೇನೆ. ಪುಂಡ್ರಿಕಾಕ್ಷೆ, ಒಂದು ಕ್ಷಣ ಮಾತ್ರ ದಯಮಾಡಿ ರಕ್ಷಿಸು. ಈಗ ನೀನು ಮನೆ ಗಂಡನ್ನ ಅಪೇಕ್ಷಿಸುವುದಕ್ಕೆ ಬೇಕಾದ್ರೆ ಲಕ್ಷಾವಧಿ ಹಣ ಅರ್ಧ ಕ್ಷಣದಲ್ಲೇ ಕೊಡುತ್ತೇನೆ. ಈ ತಕ್ಷಕ ರಾಜನ ಎದುರಿನಲ್ಲಿ ಪಕ್ಷಕ ರಾಜನು ನಿಂತಾನೇನೆ. ನಿನ್ನ ಗಂಡರಾದ ಯಕ್ಷದವನಿಗೆ ಪಾಡೆ. ಈ ಪಕ್ಷಕ ರಾಜನಲ್ಲಿ ತಕ್ಷ ರಾಜನು ನಿಂತಾನೇನೆ. ಅಂತ ಅಧ್ಯಕ್ಷನೇ ನಾನು ಕಮಲಾಕ್ಷಿ. ಸುಮ್ಮನೆ ಉಪೇಕ್ಷಿಸಬೇಡ. ಅಪೇಕ್ಷೆಯಿಂದ ಸೈರೇಂದ್ರಿ. ತಮ್ಮ ಧಮಕಿನ ಮಾತನ್ನೆಷ್ಟು ಆಡುತ್ತೀಯಲ್ಲ. ನಿನ್ನ ಹಮ್ಮು ಮುರಿದು ನಿನ್ನನ್ನು ಒಮ್ಮೆಲೆ ನಿನ್ನನ್ನು ಕೊಲ್ಲುವಂತ ನನ್ನ ಸಮಸ್ತ ಪತಿಗಳಿದ್ದಾರೆ. ಇದ್ದರೆ ಸುಮ್ಮನೆ ಬಿಡು. ಹಾದಿ ಬಿಡದಿದ್ದರೆ ವ್ಯರ್ಥ ಕೆಟ್ಟು ಹೋದಿ. ಛೀ ಬಿಡು. ಹಾದಿ ಹಿಡಿದು ಹೋಗುವಳಿಗೆ ಮಾಡುತ್ತಿ ವಾದಿ. ಹೌದು, ಹಿಂದಾಗಿ ಪಜುದ್ದಿ ಆದಿ. ಛೀ ಬಿಡು. ಹಾದಿ ಹಿಡಿದು ಹೋಗುತ್ತೇನೆ. ಅದೇನು ಮಾಡುತ್ತಿ ಮಾಡಲ್ಲ ಕೀಚಕ. ಗೌಡ ಮಾಡಿ ಎಲ್ಲಿ ಹೋಗುತ್ತೇನೆ ಗೌಡಿ. ಕವಡಿಯಲ್ಲೇನು ಪ್ರೌಢ ನಾನು. ಏನ್ ಮಾಡೋಲ್ಲ ನೀನು. ಕವಡಿಯ ಮಾತನ್ನ ಜಾರಿಸಿ ಆಡುತ್ತಿ. ಈ ತವಡಿಗೆ ಬಿಡು. ನಿನ್ನ ಬಲ್ಲದ ಗಂಡಗಿಡ ಪಾಡುಗಿಡುಗಳನ್ನು ಕೇಳುವನೇನೆ. ಎಲೆ ಗೌರಿ, ಕೇಳದ ಕಿವುಡಿಯಾಗಿ ದೌಡಾಸಿ ಎಲ್ಲಿ ಹೋಗುತ್ತೇನೆ. ಆ ವಿರಾಟ್ ರಾಜನ ಚಾವಡಿಗೆ ತೊರೆಯುತ್ತಿದ್ದೇನೆ. ಅಪ್ಪ, ಕೇಡುಗಾರನಾದ ಕೀಚಕನೇ ಕೇಳು. ಅದೇನಿರುವುದು ಹೇಳು. ಸುಮ್ಮನೆ ನನ್ನನ್ನು ಕಂಡು ಇಷ್ಟ್ಯಾಕೆ ಮಿಡುಕುತ್ತೀಯಪ್ಪ. ಮುಂದೆ ನಿನಗೆ ತೊಡಕು ಬಂದಿದ್ದೆಂಬ ಬುದ್ಧಿಯನ್ನು ಏಕೆ ಹುಡುಕಿಕೊಳ್ಳುವಲ್ಲಪ್ಪ. ಇಂಥ ದುಡುಕು, ಇಂಥ ಸಿಡುಕು ಸಾಕು. ಕಡಿಕಿನಿಂದ ಇಂಥ ಇಡುಕಿನಲ್ಲಿ ಬಿದ್ದಂತವಳಿಗೆ ಹುಡುಕಿಕೊಂಡು ತೊಡಗಿಕೊಂಡು ದುಡುಕಿಲೆ ಮಾತಾಡುವ ಮಾತು ನಡತಿಯೇನ ಯಾಕೆ ಕೀಚಕ. ಅದೇ ನಡತಿಯಲ್ಲ, ಸರ್ವತಾ ನಡತಿಯಲ್ಲ. ಇದು ನಮ್ಮ ಒಡತಿಯ ಮನೆಗೆ ಹೋಗಲಿಕ್ಕೆ ಹೊತ್ತಾಗುತ್ತದೆ. ಹೀಗೆ ನಡತಿಗೆ ತಕ್ಕ ಮಾತುಗಳನ್ನು ಆಡಬೇಡನ್ನ ಕೀಚಕ.
ಜಡ್ದು ಉರ್ದು ಹರಿದೋದ ನಿನ್ನ ಹಲ್ಲು ಮುದ್ದೆ ಹಿಂದಕ್ಕೆ ಸರ್ದು ಹೋಗಿದ್ರು. ಏನ್ ಕರ್ದರೆ ಬರ್ದೆ ಹೊರ್ದಾರೆ ಹಚ್ಚಿ ಸರ್ದಾರೆ ಹೋಗುತ್ತೆ. ನಿನ್ನ ಬಲ್ಲದ ಗಂಡರನ್ನು ಎತ್ತು ಕೊಟ್ಟು ಕಿತ್ತೋಟಗಳಂತೆ ಮರ್ದಿಸುತ್ತೇನೆ. ಏನ್ ಕರ್ದರೆ ಬರ್ದೆ ಹಿಂದಕ್ಕೆ ಸರ್ದರೆ ಬಿಡಲಿಕ್ಕೆ ನಾನೇ ಮಾಡ್ತೇನೆ. ಈಗ ಕರ್ತಿದ್ದೆ ನಾನಂತೆ ಬಾರೆ ಎಲ್ಲ ದೃಷ್ಟ ಎಷ್ಟು ಹೇಳಿದರು ನಿನಗಿಲ್ಲ ದರ್ದ. ಅತ್ತ ಕಡೆ ನಿಲ್ಲು ಸರ್ದು. ಸುಮ್ಮನೆ ನನ್ನ ಗಂಡರನ್ನು ಜರ್ದು ಮಾತಾಡಬೇಡಪ್ಪ ಮೈ ಮರ್ದು. ಈಗ ನನ್ನ ಗಂಡರನ್ನು ಕರ್ದು ಏನು ಮಾಡುವೆ? ನಿನ್ನ ಕುಂಡಿ ಎಲುಬುಗಳನ್ನು ಮುರ್ತು ಬಿಡಿಸುವೆ ನೋಡು ಅರ್ದು. ಇಷ್ಟು ದಿನ ಪುಂಡರಂತೆ ಮೆರೆದು ಇನ್ನ ಮೇಲೆ ನಿನ್ನ ಹೆಂಡತಿ ಕೊರಳೊಳಗಿನ ತಾಳಿಯನ್ನು ಮುಂದಾಗತಕ್ಕ ಭವನಿಯನ್ನು ಅರಿತುಕೊಳ್ಳಲ ಕೀಚಕ. ಎಳೆ ಒಕ್ಕಲಿಗಿತ್ತೆ ಅಕ್ಕುಜಲ ನೀನು ತಕ್ಕ ಮಾತನ್ನಾಡಿದ್ಯಾ? ನಿನ್ನನ್ನು ಬಿಕ್ಕಲಿಕ್ಕೆ ಬರ್ಲಿಕ್ಕಿಲ್ಲ. ಎಂತ ಸೊಕ್ಕಿನ ಮಾತಾಡುತ್ತಲೇ ಹೆಣ್ಣೆ. ಹುಚ್ಚಿ ಅಜ್ಞಾನದ ಕಲೆಗಚ್ಚಿ ಬಡಿವಾರದ ಬುರುಡಿ ಕೊಚ್ಚಿ ಇಂಥ ಲುಚ್ಚಾತನದ ರಚ್ಚು